ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ವಿ ಡಿಸ್ಕಸ್ಡ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆನಿಮಲ್ ಟಿಶ್ಯೂಸ್ ಅನ್ನು ನಾವು ಸ್ಟಡಿ ಮಾಡ್ತಾ ಹೋದ್ವಿ ನಿನ್ನೆಯ ಒಂದು ತರಗತಿಯಲ್ಲಿ. ಸೊ ಎಪಿಥೀಲಿಯಲ್ ಟಿಶ್ಯೂ ಆಗಿದೆ, ಕನೆಕ್ಟಿವ್ ಟಿಶ್ಯೂ ಆಯಿತು, ಮಸ್ಕ್ಯುಲರ್ ಟಿಶ್ಯೂ ಆ್ಯಂಡ್ ನರ್ವಸ್ ಟಿಶ್ಯೂ. ಮಸ್ಕ್ಯುಲರ್ ಟಿಶ್ಯೂನಲ್ಲಿ ಸ್ಟ್ರೈಯೇಟೆಡ್, ಅನ್ಸ್ಟ್ರೈಯೇಟೆಡ್ ಆ್ಯಂಡ್ ನರ್ವಸ್ ಟಿಶ್ಯೂ. So in today's class we will discuss about the next concept, the external morphology and anatomy of earthworm. ಇವತ್ತಿನ ಒಂದು ತರಗತಿಯಲ್ಲಿ ಎಕ್ಸ್ಟರ್ನಲ್ ಮಾರ್ಫಾಲಜಿ, ಮೇಲಿನ ಒಂದು ಗುಣಗಳನ್ನು, ಅರ್ಥವರ್ಮ್ನ ಮೇಲಿನ ಒಂದು ಗುಣಗಳನ್ನು ಹಾಗೂ ಅನಾಟಮಿ, ಅದರ ಅನಾಟಮಿಯನ್ನು ಸ್ಟಡಿ ಮಾಡ್ತಾ ಹೋಗೋಣ. ವಾಟ್ ಇಸ್ ದ ಮೀನಿಂಗ್ ಆಫ್ ಅನಾಟಮಿ? ಅನಾಟಮಿ ಅಂದರೆ ಏನಂತ ಹೇಳ್ಬೋದು ಅಂದಾಗ, ಅನಾಟಮಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇಂಟರ್ನಲ್ ಆರ್ಗನ್ಸ್. Anatomy deals with the study of internal organs of the body. ಒಳಗಿರುವಂತಹ ಆರ್ಗನ್ಸ್ ಏನಿದೆ ಆ ಭಾಗಗಳ ಒಂದು ರಚನೆಯನ್ನು ನಾವು ಸ್ಟಡಿ ಮಾಡುವುದಕ್ಕೆ ಅನಾಟಮಿ ಅಂತ ಕರಿತೇವೆ. ಇಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ 3 ಒಂದು ಸ್ಪೀಶೀಸ್ ಅನ್ನ ಕೊಟ್ಟಿದ್ದಾರೆ ಅನಾಟಮಿಯಲ್ಲಿ. ಒಂದು ಅರ್ತ್ ವರ್ಮ್, ಸೆಕೆಂಡ್ ಒನ್ ಈಸ್ ಕಾಕ್ರೋಚ್ ಅಂಡ್ ಥರ್ಡ್ ಫ್ರಾಗ್. 3 ಇದೆ. ಅದರಲ್ಲಿ ನಿಮಗೆ ಡಿಲೀಟೆಡ್ ಪೋರ್ಷನ್ ಅಲ್ಲಿ ಕಾಕ್ರೋಚ್ ಮಾರ್ಫಾಲಜಿ ಆಫ್ ಅಂಡ್ ಅನಾಟಮಿ ಆಫ್ ಕಾಕ್ರೋಚ್ ಏನಿದೆ ಅದನ್ನು ಡಿಲೀಟ್ ಮಾಡಿದ್ದಾರೆ. ಸೊ ರಿಟೈನ್ಡ್ ಏನಿದೆ ಪಾರ್ಟು, ದಟ್ ಇನ್ಕ್ಲೂಡ್ಸ್ ಅರ್ಥವರ್ಮ್, ಮಾರ್ಫಾಲಜಿ ಅಂಡ್ ಅನಾಟಮಿ ಆಫ್ ಅರ್ಥವರ್ಮ್ ಆ್ಯಂಡ್ ಫ್ರಾಗ್. ಈ 2 ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿದೆ. ಕಾಕ್ರೋಚ್ ಅನ್ನು ಒಂದನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಫಸ್ಟ್ ಬರುವಂಥದ್ದು ಎಕ್ಸ್ಟರ್ನಲ್ ಮಾರ್ಫಾಲಜಿ ಆ್ಯಂಡ್ ಅನಾಟಮಿ ಆಫ್ ಅರ್ಥವರ್ಮ್. ಕನ್ನಡದಲ್ಲಿ ನಾವು ಅರ್ಥವರ್ಮ್ ಅನ್ನ ಎರೆಹುಳು ಅಂತ ಕರಿತೇವೆ. ಎರೆಹುಳು ಏನಿದೆ ಅರ್ಥವರ್ಮ್, ದಿ ಸೈಂಟಿಫಿಕ್ ನೇಮ್ ಆಫ್ ಅರ್ಥವರ್ಮ್ ಈಸ್ ಫೆರಿಟೀಮಾ ಪೋಸ್ಟುಮಾ. ಏನಂತ ಕರಿತೇವೆ ನಾವು ಸೈಂಟಿಫಿಕ್ ನೇಮು? ಫೆರಿಟೀಮಾ ಪೋಸ್ಟುಮಾ. So the Indian species are like Ferretima and Lumbricus. ನಮ್ಮ ಇಂಡಿಯಾದಲ್ಲಿರುವ 2 ವೆರೈಟಿ ಅರ್ಥವರ್ಮ್ ವೆರೈಟೀಸ್ ಎಷ್ಟು 2 ಇದೆ. ಆ 2 ಯಾವ್ಯಾವುದು ಅಂದಾಗ ಫೆರೆಟಿಮಾ ಮತ್ತೆ ಲಂಬ್ರಿಕಸ್ ಅನ್ನುವಂತಹ ವೆರೈಟಿ ನಮ್ಮ ಇಂಡಿಯಾದಲ್ಲಿ ಏನು ಇವತ್ತು ನಾವು ನೋಡುವಂತಹ ಅರ್ಥವರ್ಮ್ ವೆರೈಟೀಸ್ 2 ವೆರೈಟಿಯನ್ನು ನಾವು ನೋಡ್ತೇವೆ. ಸೊ Ferretima postuma, the scientific name of earthworm. Now coming to the first, we will discuss about the morphology of earthworm. Earthworm na external characters na first ನೋಡೋಣ. So the study of external characters called morphology. ಮೇಲಿನ ಒಂದು ಗುಣಗಳನ್ನ ಅಭ್ಯಾಸ ಮಾಡುವುದಕ್ಕೆ ಮಾರ್ಫಾಲಜಿ ಅಂತ ಕರಿತೇವೆ. ಅದೇ ರೀತಿ ಒಳಭಾಗದ ಭಾಗಗಳ ಒಂದು ರಚನೆಯನ್ನ ಅಭ್ಯಾಸ ಮಾಡುವುದಕ್ಕೆ ಅನಾಟಮಿ ಅಂತ ಕರಿತೇವೆ. ಮೊದಲನೇದಾಗಿ ನಾವು ಏನು ಒಂದು ಮೇಲ್ಭಾಗದ ಗುಣಲಕ್ಷಣಗಳನ್ನ ನಾವು ಅಭ್ಯಾಸ ಮಾಡ್ತೇವಲ್ಲ, ಅದನ್ನ ಮಾರ್ಫಾಲಜಿ ಆಫ್ ಅರ್ಥವರ್ಮ್. ಈಗ ನೋಡೋಣ ಮಾರ್ಫಾಲಜಿ ಹೇಗಿದೆ, ಗುಣಗಳು ಹೇಗಿದೆ. ಅರ್ಥವರ್ಮ್ ಬಿಲಾಂಗ್ಸ್ ಟು ದ ಫೈಲಮ್ ಅನಿಲಿಡಾ. ಅರ್ಥವರ್ಮ್ ಯಾವ ಫೈಲಮ್ಗೆ ಸೇರಿದೆ? ಕುಟುಂಬಕ್ಕೆ ಅನಿಲಿಡಾ ಅನ್ನುವಂತಹ ಕುಟುಂಬಕ್ಕೆ ಸೇರಿದೆ. ನಾವು ಹಿಂದೆ ಆನಿಮಲ್ ಕಿಂಗ್ಡಮ್ ಅನ್ನು ಸ್ಟಡಿ ಮಾಡುವಾಗ ನಾನ್ ಕಾರ್ಡೇಟ್ಸ್ ಅಲ್ಲಿ ಬರುವಂತಹ ಅನಿಲಿಡಾ ಫೈಲಮ್ ಏನಿದೆ, ಸೊ ದಟ್ ಈಸ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್, ನಾನ್ ಕಾರ್ಡೇಟ್ ಗ್ರೂಪಿಗೆ ಬರುವಂಥದ್ದು. ಸೊ ಅನಿ ಮೀನ್ಸ್ ಅ ರಿಂಗ್ ಲೈಕ್ ಅಂತ ಹೇಳಿದ್ವಿ. ರಿಂಗ್ ಲೈಕ್ ಅಪಿಯರೆನ್ಸ್ ಆನ್ ದಿ ಬಾಡಿ. ಮೇಲೆ ಉಂಗುರ ಆಕಾರದ ರಚನೆಯನ್ನು ಹೊಂದಿದೆ ಸ್ಪೀಶೀಸು. ಆ ಒಂದು ಸಿಮಿಲಾರಿಟೀಸ್ ಮೇಲೆ ನಾವು ಆ ಫೈಲಮ್ ಅನ್ನ ಅನಿಲಿಡಾ ಅಂತ ಕರಿತೇವೆ. Ani means
ರಿಂಗ್ ಲೈಕ್ ಅಂತ ಹೇಳ್ತೇವೆ. ಬಾಡಿಯ ಮೇಲೇನಿದೆ ಉಂಗುರದ ಆಕಾರದ ರಚನೆಯನ್ನ ನೋಡ್ತಾ ಹೋಗ್ತೇವೆ. Annelida. So, earthworm belongs to the phylum Annelida. Coming to the external characters of earthworm. Earthworm habitat ನೋಡೋಣ. ಈಗ ಎಲ್ಲಿ ನಾವು ನೋಡ್ತೇವೆ ಇದರ ವಾಸ ಮಾಡುವಂತಹ ಜಾಗ ಯಾವುದು, ಅದರ ಹ್ಯಾಬಿಟ್ಯಾಟ್ ಯಾವುದು? ಸೊ earthworm found in burrows of the surface soil. ಸಾಮಾನ್ಯವಾಗಿ ಎರೆಹುಳು ಏನಿದೆ ಮಣ್ಣಿನ ಮೇಲ್ಭಾಗದ ಪದರಗಳಲ್ಲಿ ಏನಾಗಿರುತ್ತೆ ವಾಸ ಮಾಡುತ್ತೆ. ಆ ಪದರವನ್ನ ನಾವು ಬರೋಸ್ ಅಂತ ಕರಿತೇವೆ. ಬರೋಸ್ ಮೀನ್ಸ್ ಪದರಗಳು. ಒಳಭಾಗದಲ್ಲಿ ಮಣ್ಣಿನ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪದರದಲ್ಲಿ ಒಳಭಾಗದಲ್ಲಿ ಏನ್ ಮಾಡುತ್ತದ್ದು ಹಿಂಗೆ ಒಂದು ಬರೋಸ್ ಅನ್ನ ಮಾಡಿಕೊಂಡು ಪದರಗಳನ್ನ ಒಳಗೆ ಮಾಡ್ಕೊಂಡು ಏನ್ ಮಾಡುತ್ತೆ ಅಲ್ಲಿ ವಾಸ ಮಾಡುತ್ತೆ ಈ ಒಂದು earthworm. ಇದು ಅದರ ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಅದರ ಒಂದು ಎಲ್ಲಿ ವಾಸ ಮಾಡುತ್ತಲ್ಲ ಆ ಪರಿಸರವನ್ನ ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಸೊ ಇದರ ಹ್ಯಾಬಿಟ್ಯಾಟ್ ಏನು ಅಂದಾಗ ಮೇಲ್ಭಾಗದ ಮಣ್ಣಿನ ಒಳಭಾಗದಲ್ಲಿ ಏನಾಗುತ್ತೆ ಇದು ಆ ಪದರಗಳಲ್ಲಿ ಬಿರುಕುಗಳಲ್ಲಿ ವಾಸ ಮಾಡುತ್ತೆ. ಅದಕ್ಕೆ ನಾವು ಬರೋಯಿಂಗ್ ಫಾರಮ್ ಅಂತ ಕರಿತೇವೆ. ಬಿರುಕುಗಳಲ್ಲಿ ವಾಸ ಮಾಡುವುದನ್ನ ಬರೋಯಿಂಗ್ ಫಾರ್ಮ್ ಅಂತ ಕರಿತೀವಿ. earthworm ಕೂಡ ಅಷ್ಟೇನೆ ಮೇಲ್ಭಾಗದ ಮಣ್ಣಿನ ಒಂದು ಒಳಭಾಗದಲ್ಲಿ ಬರತಕ್ಕಂಥ ಬಿರುಕಿನಲ್ಲಿ ಏನಾಗುತ್ತೆ ವಾಸ ಮಾಡುವಂತಹ ಜೀವಿಯಾಗಿದೆ. ಸೊ ಬರೋಯಿಂಗ್ ಫಾರ್ಮ್ ಅಂತ ಹೇಳ್ತೇವೆ. ದಟ್ ಸೊ ದೇ ಫೌಂಡ್ ಇನ್ ಮಾಯಿಸ್ಟ್ ಸಾಯಿಲ್. ತೇವ ಇರುವಂತಹ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಈ ಒಂದು ಎರೆಹುಳುಗಳು. ಏನು ಮಾಯಿಸ್ಟ್ ಇರಬೇಕು, ತೇವಾಂಶ ಹೆಚ್ಚಿರುವಂತಹ ಮಣ್ಣಿನಲ್ಲಿ ಏನಾಗುತ್ತೆ ಹೆಚ್ಚಾಗಿ ವಾಸ ಮಾಡುತ್ತೆ ಎರೆಹುಳುಗಳು. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ಬಾಡಿ ಈಸ್ ಲಾಂಗ್ ಸಿಲಿಂಡ್ರಿಕಲ್ ಇನ್ ಶೇಪ್. ಯಾವ ತರ ಇದೆ ಬಾಡಿ ಶೇಪ್? ಇದು ಉದ್ದವಾಗಿ ಒಂದು ರೀತಿ ಟ್ಯೂಬ್ ಲೈಕ್ ಅಪಿಯರೆನ್ಸ್ ಅಲ್ಲಿ ಇದೆ. ಸಿಲಿಂಡ್ರಿಕಲ್ ಇನ್ ಶೇಪ್ ಅಂತ ಕರಿತೇವೆ. ಸೊ ಬಾಡಿ ಕವರ್ಡ್ ಬೈ ಕೈಟಿನ್ ಅಂತ ಕರಿತೇವೆ. ಆರ್ ಕ್ಯೂಟಿಕಲ್, ಕ್ಯೂಟಿಕಲ್. ಬಾಡಿ ಕವರ್ಡ್ ಬೈ ಎ ಥಿಕ್ ಲೇಯರ್ ಆನ್ ದಿ ಸರ್ಫೇಸ್ ದಟ್ ಈಸ್ ಕಾಲ್ಡ್ ಕ್ಯೂಟಿಕಲ್. ಹೊರಭಾಗದಲ್ಲಿ ದೇಹದ ಹೊರಭಾಗದಲ್ಲಿ ಏನಾಗಿದೆ ಒಂದು ರಫ್ ಆಗಿರುವಂತಹ ಒಂದು ಏನಾಗಿದೆ ಸ್ಕಿನ್ ಆವೃತವಾಗಿದೆ. ನೋಡಿ, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇದು ಉದ್ದವಾಗಿ ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಟ್ಯೂಬ್ಯುಲಾರ್ ಇನ್ ಶೇಪ್ ಅಂತ ಕರಿತೇವೆ. ಇದರಲ್ಲಿ ಏನಾಗಿದೆ ಮೇಲ್ಭಾಗ ಏನಿದೆ ಆ ಒಂದು ಸ್ಕಿನ್ ರಫ್ ಆಗಿದೆ. ಸೊ ಮೇಲ್ಭಾಗದ ಒಂದು ಚರ್ಮ ರಫ್ ಆಗಿದೆ, ಅದನ್ನ ಕ್ಯೂಟಿಕಲ್ ಅಂತ ಕರಿತೇವೆ. ಸೊ ದಿ ಅಪ್ಪರ್ ಸರ್ಫೇಸ್ ಆಫ್ ದಿ ಬಾಡಿ ಕವರ್ಡ್ ಬೈ ರಫ್ ಸ್ಕಿನ್ ಕಾಲ್ಡ್ ಕ್ಯೂಟಿಕಲ್. ಮೇಲ್ಭಾಗದ ಚರ್ಮ ರಫ್ ಆಗಿರೋದ್ರಿಂದ ಅದನ್ನ ಏನಂತ ಕರಿತೇವೆ? ಕ್ಯೂಟಿಕಲ್ ಅಂತ ಕರಿತೇವೆ. ದೆನ್ ಬಾಡಿ ಕವರ್ಡ್ ಬೈ more than 100 numbers of ring-like structure. ಈ ಬಾಡಿಗೆ ಏನಾಗಿದೆ ಮೇಲ್ಭಾಗದಲ್ಲಿ 100 ಅಥವಾ ಅದಕ್ಕಿಂತ ಹೆಚ್ಚಿನ ಉಂಗುರ ಆಕಾರದ ರಚನೆಯನ್ನ ನಾವು ನೋಡ್ತೇವೆ. ಸೊ ಬಾಡಿ ಹ್ಯಾಸ್ ಈಚ್ earthworm body has number of more than 100 100ಕ್ಕಿಂತ ಹೆಚ್ಚು ಇರುವಂತಹ ರಿಂಗ್ ಲೈಕ್ ಸ್ಟ್ರಕ್ಚರ್ ಏನಂತ ಕರಿತೇವೆ? ಅಪಿಯರೆನ್ಸ್. ಆ ಉಂಗುರ ಆಕಾರದ ರಚನೆಯನ್ನ ನಾವು ನೋಡ್ತೇವೆ. ಸೊ ದೋಸ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸೆಗ್ಮೆಂಟ್ಸ್. ಏನಂತ ಕರಿತೀವಿ ಅದನ್ನ? ಸೆಗ್ಮೆಂಟ್ಸ್. ಇನ್ ಅದರ್ ವರ್ಡ್ಸ್ ಟರ್ಮ್ಡ್ ಆಸ್ ಮೆಟಾಮಿಯರ್ಸ್. ಸೆಗ್ಮೆಂಟ್ಸ್ ಅಂತ ಕರಿತೇವೆ. 100 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇದರ ದೇಹದ ಮೇಲೆ ಉಂಗುರ ಆಕಾರದ ರಚನೆಯನ್ನ ನೋಡ್ತೀವಿ. ಆ ಒಂದೊಂದು ಉಂಗುರ ಆಕಾರದ ರಚನೆಯನ್ನ ನಾವೇನಂತ ಕರಿತೇವೆ? ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್ ಟರ್ಮ್ಡ್ ಆಸ್ ಮೆಟಾಮಿಯರ್ಸ್. ಇನ್ನೊಂದು ರೀತಿಯಲ್ಲಿ ಮೆಟಾಮಿಯರ್ಸ್
ಮಿಯೋರ್ಸ್ ಅಂತ ಕರಿತೇವೆ. ಸೊ ಸೆಗ್ಮೆಂಟ್ ಅದು ಈ ತರ ಏನಿರುತ್ತೆ, ಮಾರ್ಕಿಂಗ್ಸ್ ಇರ್ತದೆ ಅದರಲ್ಲಿ, ಬಾಡಿಯಲ್ಲಿ ಆ ತರ ಮಾರ್ಕಿಂಗ್ಸ್ ಅನ್ನ ನೋಡ್ತೇವೆ. ಆ ಒಂದೊಂದು ಮಾರ್ಕಿಂಗು ಕೂಡ ನಥಿಂಗ್ ಬಟ್ ಎ ಸೆಗ್ಮೆಂಟ್. ಸೆಗ್ಮೆಂಟ್ ಅಂತಾನು ಕರಿತೇವೆ ಅಥವಾ ಮೆಟಾಮಿಯರ್ ಅಂತಾನು ಕೂಡ ನಾವಿಲ್ಲಿ ಕರಿತೇವೆ. ಸೊ ಎಷ್ಟಿದೆ ಅಂತ ಹೇಳಿದ್ವಿ, ಮೋರ್ ದ್ಯಾನ್ 100. The range between 100 to 120 such type of segments present on the surface of the body. ಮೇಲ್ಭಾಗದಲ್ಲಿ ನಾವು ನೋಡ್ತೇವೆ. So these segments are metamer, useful for metamerism phenomenon. ಇಷ್ಟೋ ಸೆಗ್ಮೆಂಟ್ಸು ಅದರ ದೇಹದಲ್ಲಿ ನಡೆಯುವಂತಹ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಇನ್ವಾಲ್ವ್ ಆಗ್ತದೆ. ಅಷ್ಟು ಸೆಗ್ಮೆಂಟ್ಸ್ ಏನಿದೆ ಮೆಟಾಮಿಯರ್ಸು, ಅರ್ಥವರ್ನ ಒಳಭಾಗದಲ್ಲಿ ನಡೆಯುವಂತಹ ಎಲ್ಲ ಒಂದು ಫಂಕ್ಷನ್ಸ್ ಅಲ್ಲೂ ಕೂಡ, ಮೆಟಬಾಲಿಸಮ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತದೆ. ಸೊ ಆಲ್ ದೀಸ್ ಮೆಟಾಮಿಯರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಬಾಡಿ ಫಂಕ್ಷನ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆಸ್ ಮೆಟಾಮೆರಿಸಮ್. ಆ ರೀತಿ ಇನ್ವಾಲ್ವ್ಮೆಂಟ್ ಇರೋದನ್ನ ನಾವೇನಂತ ಕರಿತೇವೆ, ಮೆಟಾಮೆರಿಸಮ್ ಅಂತ ಕರಿತೀವಿ. ಒಂದೊಂದು ಸೆಗ್ಮೆಂಟ್ ಕೂಡ ಇನ್ವಾಲ್ವ್ ಆಗ್ತದೆ ಬಾಡಿ ಫಂಕ್ಷನ್ ಅಲ್ಲಿ. ಆ ಫೆನಾಮಿನನ್ ಅನ್ನ ಮೆಟಾಮೆರಿಸಮ್ ಅಂತ ಕರಿತೇವೆ. ಅದೇ ಸೊ ದಿ ಫಸ್ಟ್ ಸೆಗ್ಮೆಂಟ್ ಆಫ್ ದಿ ಬಾಡಿ ಈಸ್ ಕಾಲ್ಡ್ ಪೆರಿಸ್ಟೋಮಿಯಂ. ಏನು ಪ್ರಾರಂಭದಲ್ಲಿ ಬರುವಂತಹ ಒಂದನೇ ಸೆಗ್ಮೆಂಟ್, ಒಂದನೇ ಉಂಗುರ ಆಕಾರದ ರಚನೆ, ಅದನ್ನ ಏನಂತ ಕರಿತೇವೆ ನಾವು, ಪೆರಿಸ್ಟೋಮಿಯಂ ಅಂತ ಕರಿತೇವೆ. ದಿ ಫಸ್ಟ್ ಸೆಗ್ಮೆಂಟ್ ಆಫ್ ದಿ ಬಾಡಿ ಈಸ್ ಕಾಲ್ಡ್ ಪೆರಿಸ್ಟೋಮಿಯಂ. ಸೊ ಅದಕ್ಕಿಂತ ಮೇಲ್ಭಾಗದಲ್ಲಿ ಏನ್ ಬರುತ್ತೆ, ಮೌತ್ ಈಸ್ ಲೊಕೇಟೆಡ್ ಆನ್ ದಿ ಟಾಪ್ ಆಫ್ ದಿ ಪೆರಿಸ್ಟೋಮಿಯಂ. ಅದರ ಮೇಲ್ಭಾಗದಲ್ಲಿ ಮೌತ್ ಇದೆ, ಬಾಯಿಯ ಒಂದು ರಚನೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಅದೇ ಆನ್ ದಿ 14th, 15th and the 16th segments, 14, 15 ಮತ್ತು 16ನೇ ಒಂದು ಸೆಗ್ಮೆಂಟ್ಸ್ ಅಲ್ಲಿ ಏನಾಗಿದೆ, ಸೊ ದೀಸ್ 3, 14, 15 and 16 segments has or appeared as dark in color. 14, 15, 16ನೇ ಸೆಗ್ಮೆಂಟು ಏನಾಗಿದೆ, ಡಾರ್ಕ್ ಪ್ಯಾಚ್ ಇಂದ ಅಪಿಯರ್ ಆಗಿದೆ. ಅಪಿಯರ್ಡ್ ಆಸ್ ಎ ಡಾರ್ಕ್ ಪ್ಯಾಚ್ ಅಂತ ಕರಿತೇವೆ. ಸೊ ಡಾರ್ಕ್ ಇನ್ ಕಲರ್, ಅಲ್ಲಿ ಏನಾಗಿರುತ್ತೆ, ಒಂದು ರೀತಿ ಪ್ಯಾಚ್ ಇರುತ್ತೆ, ಒಂದು ಗಾಢ ಬಣ್ಣದ ಪ್ಯಾಚ್ ಅನ್ನ ನೋಡ್ತೇವೆ ನಾವು. ಎಲ್ಲಿರುತ್ತೆ ಅದು, 14, 15, 16ನೇ ಸೆಗ್ಮೆಂಟ್ ಅನ್ನ ಕವರ್ ಮಾಡ್ಕೊಂಡಿರ್ತದೆ. ದೇರ್ ಈಸ್ ಎ dark patch covered by 14, 15 and 16th segment of the body. That band, that patch is called as clitellum. ಆ ಡಾರ್ಕ್ ಬ್ಯಾಂಡ್ ಇದೆಯಲ್ಲ, ಪ್ಯಾಚ್ ಇದೆಯಲ್ಲ 14, 15, 16ನೇ ಸೆಗ್ಮೆಂಟ್ ಅಲ್ಲಿ, ಅದನ್ನ ನಾವೇನಂತ ಕರಿತೇವೆ, ಕ್ಲೈಟಲಮ್ ಅಂತ ಕರಿತೇವೆ. ಸೊ ದಟ್ ಕವರ್ಸ್ ದಿ ಮಾರ್ಕಿಂಗ್ಸ್. ಏನ್ ಮಾಡುತ್ತೆ, ಮಾರ್ಕಿಂಗ್ ಅನ್ನ ಕವರ್ ಮಾಡ್ಕೊಳ್ಳುತ್ತೆ. ಅಲ್ಲಿ ನಾವು ಮಾರ್ಕಿಂಗ್ ಅನ್ನ ಗುರ್ಸೋಕ್ ಬರಲ್ಲ. ಯಾಕೆ, ಅದ್ರ ಮೇಲೆ ಡಾರ್ಕ್ ಈ ಪ್ಯಾಚ್ ಇದೆ 14, 15 ಮತ್ತು 16ನೇ ಸೆಗ್ಮೆಂಟ್ ಅಲ್ಲಿ. ಹಾಗಾಗಿ ಆ ಡಾರ್ಕ್ ಬ್ಯಾಂಡ್ ಅನ್ನ, ಆ ಪ್ಯಾಚ್ ಅನ್ನ, ಡಾರ್ಕ್ ಕಲರ್ಡ್ ಪ್ಯಾಚ್, ಅದನ್ನ ನಾವು ಕ್ಲೈಟಲಮ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಸೊ on the 14th segment, here there is an opening at the mid part of 14th segment. ಈ 14ನೇ ಸೆಗ್ಮೆಂಟ್ ಅಲ್ಲಿ ಒಂದು ಓಪನಿಂಗ್ ಅನ್ನು ನೋಡ್ತೀವಿ ನಾವು, ಮಧ್ಯದಲ್ಲಿ ಒಂದು ಓಪನಿಂಗ್ ಅನ್ನು ನೋಡ್ತೇವೆ. ದಟ್ ಓಪನಿಂಗ್ ಈಸ್ ಕಾಲ್ಡ್ ಆಸ್ ದಿ ಫೀಮೇಲ್ ಜೆನೈಟಲ್ ಪೋರ್. ಆ ಓಪನಿಂಗ್ ಅನ್ನು ಏನಂತ ಕರಿತೇವೆ ನೋಡಿ, ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದೇರ್ ಈಸ್ ಅನ್ ಓಪನಿಂಗ್, ಒಂದು ರಂಧ್ರ ತರ ಇದೆ, ಪೋರ್ ಇದೆ. ಅದು 14ನೇ ಸೆಗ್ಮೆಂಟ್ ಮೇಲೆ ಮಧ್ಯಭಾಗದಲ್ಲಿ ಇದೆ. ಈ ರಂಧ್ರವನ್ನ ನಾವೇನಂತ ಕರಿತೇವೆ, ಫೀಮೇಲ್ ಜೆನೈಟಲ್ ಪೋರ್. ಫೀಮೇಲ್ ಜೆನೈಟಲ್ ಪೋರ್. ಪೋರ್ ನಥಿಂಗ್
ಸೆಗ್ಮೆಂಟ್ ಅಲ್ಲಿ 18ನೇ ಒಂದು ಮೆಟಾಮಿಯರ್ ಅಲ್ಲಿ ದೇರ್ ಈಸ್ one pair of openings or pores are located on lateral sides. ಏನಾಗಿರ್ತದೆ 18ನೇ ಸೆಗ್ಮೆಂಟ್ ಅಲ್ಲಿ ಮತ್ತೆ ಒಂದು ಜೊತೆ ಓಪನಿಂಗ್ ಇದೆ. ಒಂದು ಜೊತೆ ಅಂದ್ರೆ ಎರಡು ಓಪನಿಂಗ್ಸ್ ಆ ಕಡೆ ಈ ಕಡೆ ಅಂದ್ರೆ ಲ್ಯಾಟರಲ್ ಮೀನ್ಸ್ ಆನ್ ಬೋತ್ ಸೈಡ್ಸ್ ಆಫ್ ದಿ ಬಾಡಿ, ಈ ಕಡೆ ಮತ್ತೆ ಈ ಕಡೆ ಇರ್ತದೆ. ಆ ಎರಡು ಕಡೆ ಏನಾಗಿದೆ, ಎರಡು ಓಪನಿಂಗ್ ಅನ್ನ ನೋಡ್ತೇವೆ. ಎಲ್ಲಿ? ಸೊ ಅಟ್ ದಿ 18th ಸೆಗ್ಮೆಂಟ್ ಆಫ್ ದಿ ಬಾಡಿ. ಸೊ ದಿ ಪೇರ್ ಆಫ್ ಓಪನಿಂಗ್ಸ್ ಕಾಲ್ಡ್ ಆಸ್ ಮೇಲ್ ಜೆನೈಟಲ್ ಪೋರ್ಸ್. ಆ ಒಂದು ಜೊತೆ ಓಪನಿಂಗ್ 18ನೇ ಸೆಗ್ಮೆಂಟ್ ಅಲ್ಲಿ ನೋಡ್ತೀವಲ್ಲ, ಅದನ್ನ ಏನಂತ ಹೇಳ್ತೇವೆ? ಮೇಲ್ ಜೆನೈಟಲ್ ಪೋರ್ಸ್ ಅಂತ ಕರಿತೇವೆ. ದೆನ್ ಸೊ ಆನ್ ದಿ 5th, 6th, 6th to 9th segments of the body, 6, 7, 8 ಮತ್ತು 9ನೇ ಸೆಗ್ಮೆಂಟ್ಸ್ ಅಲ್ಲಿ here in these 4 metameres again 4 pairs of spermatheca structures are present. ಮತ್ತೆ ಬಾಡಿನಲ್ಲಿ 6, 7, 8 ಮತ್ತು 9ನೇ ಸೆಗ್ಮೆಂಟ್ ಮೇಲೆ from 6th to 9th segment of the body, so 4 pairs of spermatheca structure are located on either side of the body, on lateral side. 6, 7, 8, 9ನೇ ಸೆಗ್ಮೆಂಟ್ ನ ಆ ಕಡೆ ಈ ಕಡೆ ಎರಡೂ ಕಡೆ ಮತ್ತೆ ನಾವು 4 ಜೊತೆ ಏನ್ ನೋಡ್ತೇವೆ, ಓಪನಿಂಗ್ಸ್ ಅನ್ನ ನೋಡ್ತಾ ಹೋಗ್ತೇವೆ. ಅವನ್ನ ನಾವೇನಂತ ಹೇಳ್ತೀವಿ? ಸ್ಪರ್ಮಾಥೀಕಾ ಅಂತ ಕರಿತೇವೆ. ಸ್ಪರ್ಮಾಥೀಕಾ ಅಪರ್ಚರ್, ಸ್ಪರ್ಮಾಥೀಕಾ ಅಪರ್ಚರ್ ಅಂತ ಕರಿತೇವೆ. ಅಪರ್ಚರ್ ಹಿಯರ್ ವೇರ್ ದಿ ಸ್ಪರ್ಮ್ಯಾಟೋಜೋವಾಸ್ ಆರ್ ಸ್ಟೋರ್ಡ್. ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದಾಗ ಹೇಳ್ತೇನೆ. ಸೊ earthworm is a hermaphrodite or bisexual organism. earthworm ಇದೆಯಲ್ಲ, ಇದು bisexual organism. We cannot be differentiate both male and female. So single parent has 2 reproductive organs. ಅಂದ್ರೆ ಒಂದೇ ಬಾಡಿನಲ್ಲಿ 2 ಸಂತಾನಾಭಿವೃದ್ಧಿಯ ಅಂಗಗಳನ್ನ ನೋಡ್ತೇವೆ. ದಟ್ ಈಸ್ ಮೇಲ್ ಸೆಕ್ಸ್ ಆರ್ಗನ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್, both organs present in a single organism. Such a condition is termed as hermaphrodite or bisexual organism. So the Annelida, that is the earthworm, is also a bisexual organism, that is hermaphrodite. ಹಾಗಾಗಿ ರಿಪ್ರೊಡಕ್ಟಿವ್ ಸ್ಟೇಜ್ ಬಂದಾಗ ಏನು ಸ್ಪರ್ಮಾಥೀಕಾ ಅಂತ ಕರೆದ್ವಿ ಅಪರ್ಚರ್ಸ್, ಅಲ್ಲಿ ಈ ಸ್ಪರ್ಮ್ಯಾಟೋಜೋವನ್ಸ್ ಅನ್ನ ಏನ್ ಮಾಡುತ್ತೆ, ಅದು ಸ್ಟೋರ್ ಮಾಡ್ಕೊಳ್ತದೆ, ಅಲ್ಲಿ ಸ್ಟೋರ್ ಮಾಡ್ಕೊಳ್ತದೆ. ನಂತರ ಏನಾಗ್ತದೆ, ಅಲ್ಲಿಂದ ರಿಲೀಸ್ ಆಗುವಂತ ಮೇಲ್ ಗೇಮೇಟು ಓವರಿಯಿಂದ ಬರ್ತಕ್ಕಂತಹ ಎಗ್ಸ್ ಜೊತೆ ಏನಾಗತ್ತೆ, ಫ್ಯೂಸ್ ಆಗಿ ಆ ನಂತರ ಏನ್ ಮಾಡುತ್ತೆ, ಅದು ಆಫ್ ಸ್ಪ್ರಿಂಗ್ಸ್ ಅನ್ನ ಕೊಡುವಂಥದ್ದು. ಆ ಏನು 4 ಇದೆ ಪೇರ್ಸ್, ಆ ಪೇರ್ಸ್ ಅಲ್ಲಿ ಏನ್ ಸ್ಟೋರ್ ಆಗುತ್ತೆ, ಸ್ಪರ್ಮ್ಯಾಟೋಜೋವಾ ಅಂತ ಕರಿತೇವೆ. 4 pairs of spermatheca apertures are present in between 6th to 9th segment of the body. 6 ರಿಂದ 9th ಸೆಗ್ಮೆಂಟ್ ಏನಿದೆ ಅಲ್ಲಿ ಲೊಕೇಟ್ ಆಗಿರುವಂಥದ್ದು. Then so finally the last opening, that is called anus ಅಂತ ಕರಿತೇವೆ. ಬಾಡಿಯ ಒಂದು ಕೆಳಗೆ ಲಾಸ್ಟ್ ಅಲ್ಲಿ ಬರುವಂತದ್ದು ಏನಿದೆ ರಂಧ್ರ, ಅದನ್ನ ಏನಸ್ ಅಂತ ಕರಿತೇವೆ. ಥ್ರೂ ವಿಚ್ ಏನಾಗ್ತದೆ, ದಿ ವೇಸ್ಟ್ ಆರ್ ನೈಟ್ರೋಜಿನಸ್ ವೇಸ್ಟ್ ಎಕ್ಸ್ಪೆಲ್ಸ್ ಔಟ್, ಹೊರಗಡೆಗೆ ಬರುವಂತದ್ದು ಆ ರಂಧ್ರದ ಮುಖಾಂತರ. ಸೊ ಆನ್ ದಿ ವೆಂಟ್ರಲ್ ಸೈಡ್ ಆಫ್ ದಿ ಬಾಡಿ, so we have seen all these structures: male genital pores, female genital pore, clitoris, mouth and spermatheca structure. On the dorsal side, dorsal view of the body, we can see a dark line that starts from second
of the body then runs along with the body axis, ends with anus. ಹೀಗೆ ಇದು ವೆಂಟ್ರಲ್ ವ್ಯೂ. ಹೀಗೆ ಕಾಣುವಂಥದ್ದನ್ನ ವೆಂಟ್ರಲ್ ವ್ಯೂ ಅಂತ ಹೇಳ್ತೇವೆ. ಬ್ಯಾಕ್ ಸೈಡ್ ಬರುವಂಥದ್ದನ್ನ ಡಾರ್ಸಲ್ ವ್ಯೂ ಅಂತ ಹೇಳ್ತೀವಿ. ನಾವು ವೆಂಟ್ರಲ್ ವ್ಯೂ ಅಲ್ಲಿ ಇಷ್ಟನ್ನ ನೋಡಿದ್ವಿ. ಫಸ್ಟ್ ಸೆಗ್ಮೆಂಟ್ ಪೆರಿಸ್ಟೋಮಿಯಂ ಅಂತ ಕರೆದ್ವಿ, ಹಾಗೆ ಕ್ಲೈಟಲಮ್ ಅಂತ ಕರೆದ್ವಿ. ಡಾರ್ಕ್ ಕಲರ್ಡ್ ಪ್ಯಾಚ್ ಇದೆ 14, 15, 16ನೇ ಸೆಗ್ಮೆಂಟ್ ಅಲ್ಲಿ. ಅದರ ನಂತರ ನಾವು ಫಿಮೇಲ್ ಜೆನಿಟಲ್ ಪೋರ್ 14ನೇ ಸೆಗ್ಮೆಂಟ್ ಮೇಲೆ, ಮೇಲ್ ಜೆನಿಟಲ್ ಪೋರ್ಸ್ 18ನೇ ಸೆಗ್ಮೆಂಟ್ ಮೇಲೆ, 4 pairs of spermatheca from 6th to 9th segment. ಇಷ್ಟನ್ನ ನಾವು ವೆಂಟ್ರಲ್ ವ್ಯೂ ನಲ್ಲಿ ಸೊ ವಿ ಕ್ಯಾನ್ ವಿಸಿಬಲ್ ನಾವೆಲ್ಲವನ್ನು ಕೂಡ ನೋಡಬಹುದು ಕ್ಲಿಯರ್ಲಿ. ಸೊ ಆನ್ ಡಾರ್ಸಲ್ ಸೈಡ್ ಆಫ್ ದಿ ಡಾರ್ಸಲ್ ವ್ಯೂ ಆಫ್ ದಿ ಬಾಡಿ, ಹಿಂಭಾಗದಲ್ಲಿ ಬಂದಾಗ ಸೊ ವಿ ಕ್ಯಾನ್ ಸಿ ಎ ಡಾರ್ಕ್ ಲೈನ್ that starts from the second segment of the body, runs along with the body axis and ends with anus. ಇಲ್ಲಿ ನೋಡಿ, ಡಾರ್ಸಲ್ ವ್ಯೂ ನಲ್ಲಿ ನೋಡಿದಾಗ 1ನೇ ಸೆಗ್ಮೆಂಟ್ ಇಂದ ಬಿಟ್ಟು 2ರಿಂದ ಏನಾಗುತ್ತೆ, ಒಂದು ಡಾರ್ಕ್ ಲೈನ್ ಏನಾಗುತ್ತೆ ಬಾಡಿ ಆಕ್ಸಿಸ್ ಎಲ್ಲಿವರೆಗೂ ಹೋಗಿದೆಯೋ ಆ ಉದ್ದದವರೆಗೂ ಏನಾಗುತ್ತದು ಕಂಡು ಬರುತ್ತೆ. ಒಂದು ಡಾರ್ಕ್ ಲೈನ್ ಕಂಡು ಬರುತ್ತೆ ಬ್ಯಾಕ್ ವ್ಯೂ ಅಲ್ಲಿ, ಡಾರ್ಸಲ್ ವ್ಯೂ ಅಲ್ಲಿ. ಅದನ್ನ ನಾವು ಏನಂತ ಕರಿತೇವೆ, ಈ ಡಾರ್ಕ್ ಇರೋದನ್ನ ದಟ್ ಈಸ್ ಡ್ಯೂ ಟು, ಯಾಕೆ ಹಾಗೆ ಒಂದು ಡಾರ್ಕ್ ಲೈನು ಅದೇನಾಗಿದೆ ಅಕ್ರಾಸ್ ದಿ ಬಾಡಿ ಆಕ್ಸಿಸ್, ಅದೆಷ್ಟುದ್ದ ಇದೆ ಅಷ್ಟುದ್ದಕ್ಕೂ ಹೋಗಿದೆ, ಅದು ರನ್ ಆಗಿದೆ. ಯಾಕೆ ಅಂದಾಗ ದಟ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಡಾರ್ಸಲ್ ಬ್ಲಡ್ ವೆಸಲ್ಸ್. ಯಾಕಂತ ಡಾರ್ಕ್ ಆಗಿ ಕಾಣಿಸುತ್ತ ಲೈನು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಡಾರ್ಸಲ್ ಬ್ಲಡ್ ವೆಸಲ್. ಅದು ಒಂದು ರಕ್ತನಾಳ. ಅಷ್ಟು ಏನಾಗಿದೆ, ಅದು ಥಿಕ್ಕಾಗಿ ಆ ಪೂರ್ತಿ 2ನೇ ಸೆಗ್ಮೆಂಟ್ ಇಂದ ಎಂಡ್ವರೆಗೂ ಏನಾಗಿದೆ, ಅದು ರನ್ ಆಗಿದೆ. ಹಿಂಭಾಗದಿಂದ ನಾವು ನೋಡಿದಾಗ ಬಹಳ ಚೆನ್ನಾಗಿ ಕಾಣುವಂಥದ್ದು ಡಾರ್ಕ್ ಲೈನ್ ಅದು. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಡಾರ್ಸಲ್ ಬ್ಲಡ್ ವೆಸಲ್ ಅಂತ ಕರಿತೇವೆ. ಇದು ಡಾರ್ಸಲ್ ವ್ಯೂ ಆಫ್ ದಿ ಬಾಡಿ. ದಿಸ್ ಒನ್ ಈಸ್ ವೆಂಟ್ರಲ್ ವ್ಯೂ ಆಫ್ ದಿ ಬಾಡಿ. ಸೊ these characters, that is the external morphology, study of the external characteristic features of earthworm, that is called morphology. ಇದಿಷ್ಟು ನಾವು ಏನು ಸ್ಟಡಿ ಮಾಡಿದ್ವಿ, ಏನೇನಿದೆ, ಯಾವ ತರ ಇದೆ, ಸೊ ಇದು ನಾವು ಮಾರ್ಫಾಲಜಿ ಅಂತ ಕರಿತೇವೆ. ನೋಡುವುದಕ್ಕೆ ಕಂಡು ಬರುವಂತಹ ಗುಣಲಕ್ಷಣಗಳು. ದೆನ್ ಒನ್ ಮೋರ್ ಪಾಯಿಂಟ್ ಈಸ್ ದೇರ್. Here, in case of earthworm, locomotion takes place by ಸೀಟೆ. ಯಾವುದರಿಂದ ನಡೆಯುತ್ತೆ ಇದು? ಸೀಟೆ. So what is the meaning of ಸೀಟೆ? Look at this diagram. So in the body rings or metameres, here the S-shaped structure on lateral sides of the body runs along with the body surface. ಹಾಗಂದ್ರೆ ಏನು ಅಂದ್ರೆ, 2 ಕಡೆ ಸೆಗ್ಮೆಂಟ್ ನೋಡಿ, ಇದ್ರ ಮೇಲೆ ಈ ತರ ಸೆಗ್ಮೆಂಟ್ ಬಂದಿದೆ. ಈ ದೇಹದ ಆ ಕಡೆ ಈ ಕಡೆ ಎರಡೂ ಭಾಗದಲ್ಲಿ ಏನಾಗಿದೆ, ಈ ತರ ಎಸ್ ಮಾರ್ಕ್ ಯಾವ ತರ ಕಾಣುತ್ತಿದ್ದು ಅಂದಾಗ ಇಲ್ಲಿ ತೋರಿಸ್ತೀವಿ ನೋಡಿ. ಹೀಗೆ ಬಂದಿರುತ್ತೆ, ಹಿಂಗ್ ಬಂದು ಈ ತರ ಹೋಗಿರ್ತದೆ, ಈ ಟೈಪ್ ಆಗಿರ್ತದೆ. ಎಗೇನ್ ಈ ಕಡೆ ಮತ್ತೆ ಹೀಗೆ ಬಂದು ಹೀಗೆ ಬಂದಿರುತ್ತೆ, ಮತ್ತೆ ಎಗೇನ್ ಈ ಟೈಪು. ಸೊ ಈ ಟೈಪ್ ಏನ್ ನೋಡ್ತೀವಿ ನಾವು, ಎಸ್ ಮಾರ್ಕ್ ಒಂದ್ ರೀತಿ ಆ ಸ್ಟ್ರಕ್ಚರ್ ಈ ತರ ಕವರ್ ಆಗಿರ್ತದೆ ಮೆಟಾಮಿಯರ್ ಮೇಲೆ, ಸೆಗ್ಮೆಂಟ್ ಮೇಲೆ. ಅದನ್ನು ನಾವೇನಂತ ಕರಿತೇವೆ, ಸೊ those S-shaped marking or structure, nothing but ಸೀಟೆ. ಏನಂತ ಹೇಳ್ತೀವಿ ಅದನ್ನ? ಸೀಟೆ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ದೇ ಯೂಸ್ಫುಲ್ ಫಾರ್ ಲೋಕೋಮೋಷನ್. ಅದು ಮೂವ್ ಆಗುವಾಗ ಏನ್ ಮಾಡುತ್ತೆ, ಅದು ಈ ಟೈಪ್ ಅದಕ್ಕೆ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಸೆಗ್ಮೆಂಟ್ಸ್ಗೆ. ಅದನ್ನ ನಾವು ಏನಂತ ಹೇಳ್ತೇವೆ, ಸೀಟೆ ಅಂತ ಕರಿತೇವೆ. ಸೊ ಇನ್ earthworm locomotory organs nothing but ಸೀಟೆ ಅಂತ ಹೇಳ್ತೇವೆ. ಸೊ ದಿಸ್ is the morphology of earthworm. Coming to the anatomy. ಹಾಗಾದ್ರೆ ನಾವು ಅನಾಟಮಿಗೆ ಬರೋಣ. ಅನಾಟಮಿ ನಥಿಂಗ್ ಬಟ್ ಸ್ಟಡಿ ಆಫ್ ಇಂಟರ್ನಲ್ ಆರ್ಗನ್ಸ್. ನಾವು ದೇಹದ ಒಳಭಾಗದಲ್ಲಿರ್ತಕ್ಕಂತಹ ಆರ್ಗನ್ಸ್
ರಚನೆಯನ್ನ ಸ್ಟಡಿ ಮಾಡೋದನ್ನ ಅನಾಟಮಿ ಅಂತ ಕರಿತೇವೆ. ಈಗ ನಾವು ಮಾರ್ಫಾಲಜಿ ನೋಡಿದ್ವಿ, ಹೇಗೇಗಿದೆ ಅರ್ಥವರ್ಮು, ಯಾವ ಟೈಪಲ್ಲಿದೆ, ಮೇಲೆ ಕ್ಯೂಟಿಕಲ್ ಅಂತ ಕರಿತೇವೆ. ಸೊ ಆ ಕ್ಯೂಟಿಕಲ್ ನಂತರ ಏನಾಗಿದೆ, ಏನು ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೇವೆ. epithelial, first 2 layers of muscular muscles, then followed by epithelial tissue. Epithelial tissue ಯಾವುದು, ciliated epithelial tissue, then followed by columnar epithelial tissue. ಅರ್ಥ, ಈ ಬಾಡಿಯ ಮೇಲ್ಭಾಗ ರಫ್ ಆಗಿರುವ ಸ್ಕಿನ್ ಇಂದ ಮಾಡಲ್ಪಟ್ಟಿದೆ, ಅದನ್ನ ಕ್ಯೂಟಿಕಲ್ ಅಂತ ಕರೆದ್ವಿ. ಈಗ ಒಳಭಾಗಕ್ಕೆ ಬಂದಾಗ ಒಳಭಾಗದ ಸ್ಕಿನ್ನು 2 ಲೇಯರ್ ಮಸಲ್ಸ್ ಇಂದ ಆಗಿದೆ. ಹಾಗೆ ಅದರ ಕೆಳಗಡೆಗೆ ಸೀಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂ ಲೇಯರ್ ಇದೆ. ಅದರ ಕೆಳಗಡೆ ಏನಿದೆ, ಕಲ್ಯುಮಿನಾರ್ ಎಪಿಥೀಲಿಯಲ್ ಟಿಶ್ಯೂ ಲೇಯರ್ ಇದೆ. ಹೀಗೆ ದಪ್ಪವಾಗಿ ಏನಾಗಿದೆ, ಬಾಡಿಯ ಒಂದು ಸರ್ಫೇಸ್ ಮಾಡಲ್ಪಟ್ಟಿದೆ. ಮೇಡಪ್ ಆಫ್ ಕ್ಯೂಟಿಕಲ್ ಫಾಲೋಡ್ ಬೈ ciliated epithelial tissue, then followed by columnar epithelial tissue. Idistu, that is the brief account of morphology of earthworm. Now we move on to anatomy. So that is study of internal organs. So in anatomy we will discuss about the first organ and digestive system. ಹಾಗಾದ್ರೆ ಏನು ಅನಾಟಮಿಯಲ್ಲಿ ನಾವು ಮೊದಲನೇ ಒಂದು ಆರ್ಗನ್ ರಚನೆಯನ್ನ ನೋಡ್ತಾ ಹೋಗೋಣ. ದಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅರ್ಥವರ್ಮ್. ಜೀರ್ಣಾಂಗ ವ್ಯೂಹ ಅರ್ಥವರ್ಮ್ ಅಲ್ಲಿ ಹೇಗಿದೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸ್ಟಾರ್ಟ್ಸ್ ಫ್ರಮ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇನ್ ಅರ್ಥವರ್ಮ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ವೆರಿ ಸಿಂಪಲ್. ಏನಾಗಿದೆ, ತುಂಬಾ ಸರಳವಾಗಿರ್ತಕ್ಕಂಥದ್ದು. ಅರ್ಥವರ್ಮ್ ಏನಿದೆ, ಎರೆಹುಳು ಏನಿದೆ, ಏನ್ ತಿನ್ನುತ್ತದು, ಏನು ಆಹಾರವಾಗಿ ತೆಗೆದುಕೊಳ್ಳುತ್ತೆ. ಸೊ ಇಟ್ ಫೀಡ್ಸ್ ಡಿಕೇಯಿಂಗ್ ಲೀವ್ಸ್ ಅಂಡ್ ಸಾಯಿಲ್ ಪಾರ್ಟಿಕಲ್ಸ್. ಎರೆಹುಳು ಏನು ಆಹಾರವಾಗಿ ತೆಗೆದುಕೊಳ್ಳುತ್ತೆ ಅಂದಾಗ ಇದನ್ನ ನಾವು ರೈತನ ಮಿತ್ರ ಅಂತ ಕರಿತೇವೆ, ಹೌದಲ್ವಾ? ತಾವೆಲ್ಲರೂ ಕೇಳಿದಿರ ರೈತನ ಮಿತ್ರ. ಯಾಕೆ ರೈತನ ಮಿತ್ರ ಅಂತ ಕರಿತೇವೆ ಅಂದ್ರೆ, ಇದು ಸಾಲಿಡ್ ಮಣ್ಣಿನ ಒಂದು ಪಾರ್ಟಿಕಲ್ಸ್ ಅನ್ನ, ಕಣಗಳನ್ನ ಆಹಾರವಾಗಿ ತಗೊಳ್ಳುತ್ತೆ. ಜೊತೆಗೆ ಕೊಳೆತಂತಹ ಎಲೆ ಏನಿದೆ, ಇಂತಹ ಒಂದು ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಏನ್ ಮಾಡುತ್ತೆ, ಆಹಾರದ ರೂಪದಲ್ಲಿ ಅದು ಸೇವಿಸುತ್ತೆ. ಆ ತಗೊಂಡಂತಹ ಆಹಾರ, ಮಣ್ಣಿನ ಕಣಗಳು, ಎಲೆಯ ಕೊಳೆತ ಎಲೆಯ ಒಂದು ಆರ್ಗ್ಯಾನಿಕ್ ಮ್ಯಾಟರು, ಇದೆಲ್ಲ ಏನಾಗುತ್ತೆ, ದೇಹದೊಳಗಡೆ ಹೋದಾಗ ಅಲ್ಲಿ ಡೈಜೆಸ್ಟ್ ಆದ್ಮೇಲೆ ಫೈನ್ ಮ್ಯಾಟ್ರಿಕ್ಸ್ ಆಗಿ ಉತ್ತಮ ಅಂಶವುಳ್ಳಾಗಿರ್ತಕ್ಕಂಥ ವಸ್ತುವಾಗಿ ಏನಾಗುತ್ತೆ, ತ್ಯಾಜ್ಯ ವಸ್ತುವಾಗಿ ಹೊರಬರುತ್ತದೆ. ಅದನ್ನೇ ನಾವು ಎರೆಹುಳ ಗೊಬ್ಬರ ಅಂತ ಕರಿತೇವೆ. ವೆರಿ ಗುಡ್ ಫರ್ಟಿಲೈಸರ್. ಸೊ ಅದು ಅತ್ಯುತ್ತಮ ಗೊಬ್ಬರ, ಅದು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಎರೆಹುಳ ಗೊಬ್ಬರ. ಇದು ಈ ರೀತಿ ಫುಡ್ ಏನ್ ತಗೊಳುತ್ತಿದ್ದು, ಮಣ್ಣಿನ ಒಂದು ಕಣಗಳನ್ನ, ಮಣ್ಣನ್ನ, ಮತ್ತೆ ಆ ಕೊಳೆತಿರ್ತಕ್ಕಂತಹ ಎಲೆ, ಅದರ ಕಾಂಡ ಏನ್ ಬಿದ್ದು ಕೊಳೆತು ಹೋಗಿರುತ್ತದೆ ಭೂಮಿ ಮೇಲೆ, ಅದನ್ನೆಲ್ಲವನ್ನು ಕೂಡ ಏನಾಗ್ತಿದ್ದು ಆಹಾರವಾಗಿ ತೆಗೆದುಕೊಳ್ಳುತ್ತೆ ಅರ್ಥವರ್ಮ್. ಈ ಆಹಾರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇಂತಹ ಸಾಲಿಡ್ ಫುಡ್ ಇದೆಯಲ್ಲ, ಘನ ಏನು ಒಂದು ಆಹಾರ ಇದೆ, ಯಾವ ರೀತಿನಲ್ಲಿ ಈ ಒಂದು ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣಕ್ರಿಯೆಯನ್ನ ನಡೆಸುತ್ತೆ ಅನ್ನೋದೇ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅರ್ಥವರ್ಮ್ ಅಂತ ಕರಿತೇವೆ. ಸೊ ಇಟ್ ಇನ್ಕ್ಲೂಡ್ಸ್ ಆರ್ ಕನ್ಸಿಸ್ಟ್ಸ್ ಆಫ್ ದಿ ಫಸ್ಟ್ ಪಾರ್ಟ್, ದಟ್ ಈಸ್ ಅಲಿಮೆಂಟರಿ ಕೆನಾಲ್. ಏನಿದೆ, ಡೈಜೆಸ್ಟಿವ್ ಸಿಸ್ಟಮ್ ಇನ್ಕ್ಲೂಡ್ಸ್ ಅಲಿಮೆಂಟರಿ ಕೆನಾಲ್ that starts from mouth and ends with anus. ಅಲಿಮೆಂಟರಿ ಕೆನಾಲ್ ಅಂದ್ರೆ, ಈಗ ನಮ್ಮಲ್ಲೇ ತಗೊಳ್ಳೋಣ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಾವೇನು ಬಾಯಿ ಇದೆಯಲ್ಲ, ಈ ಓಪನಿಂಗ್ ಇಂದ ಹಿಡಿದು ದೇಹದ ಒಳಭಾಗದಿಂದ ಏನಸ್ವರೆಗೆ ಏನು ನಮ್ಮ ನೈಟ್ರೋಜನಸ್ ವೇಸ್ಟ್ ಹೋಗುತ್ತಲ್ಲ ಓಪನಿಂಗ್, ಅಲ್ಲಿಯವರೆಗೆ ಉದ್ದವಾಗಿರುವಂತಹ ಆ ಒಂದು ಏನಿದೆ ಕೆನಾಲ್ ಇದೆಯಲ್ಲ, ಆ ಎಂಟೈರ್ ಕೆನಾಲ್ ಅನ್ನ ಅಲಿಮೆಂಟರಿ ಕೆನಾಲ್ ಅಂತ ಕರಿತೇವೆ. ಸೊ ಅದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬಾಯಿಂದ ಸ್ಟಾರ್ಟ್ ಆಗಿ ಎಂಡ್ಸ್ ವಿತ್ ಏನಸ್ ಅಂತ ಕರಿತೇವೆ, ಅಲಿಮೆಂಟರಿ ಕೆನಾಲ್. ಸೊ ಇನ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಅಲಿಮೆಂಟರಿ ಕೆನಾಲ್, here the mouth is located. ಪ್ರಾರಂಭದಲ್ಲಿ ಏನ್ ನೋಡ್ತೀವಿ, ಬಾಯಿಯ ಒಂದು ರಚನೆಯನ್ನ ನೋಡ್ತೇವೆ. ಇಲ್ಲಿ ನೋಡ್ತೀವಿ
ದೆನ್ ಫಾಲೋಡ್ ಬೈ ಬಕಲ್ ಕ್ಯಾವಿಟಿ, ನಾಲಿಗೆ ಅಂಗಳ ಅಂತ ಕರಿತೇವೆ. ಈ ಕೆಳ ಅಂಗಳ ಇದೆಯಲ್ಲ ಅದನ್ನ ಬಕಲ್ ಕ್ಯಾವಿಟಿ ಅಂತ ಕರಿತೇವೆ. ಎಲಿಮೆಂಟರಿ ಕೆನಾಲು ಏನ್ ಡೈಜೆಸ್ಟಿವ್ ಸಿಸ್ಟಮ್ ನೋಡ್ಬೇಕಾದ್ರೆ ನಾವು ಮೊದಲು ಎಲಿಮೆಂಟರಿ ಕೆನಾಲ್ ಅನ್ನ ನೋಡ್ತೇವೆ. ಮುಂದುವರೆದು ಏನೇನು ಭಾಗಗಳನ್ನ ಪಾಸ್ ಮಾಡ್ತಾ ಹೋಗುತ್ತಾ ಎಲಿಮೆಂಟರಿ ಕೆನಾಲ್ ಅಂದಾಗ ಪ್ರಾರಂಭದಲ್ಲಿ ಮೌತ್ ಇದೆ, ಬಾಯಿ ಇದೆ. ಅಲ್ಲಿಂದ ನೆಕ್ಸ್ಟ್ ಏನ್ ನೋಡ್ತೀವಿ, ಬಕಲ್ ಕ್ಯಾವಿಟಿ, ಫಾಲೋಡ್ ಬೈ ಬಕಲ್ ಕ್ಯಾವಿಟಿ. ಈ ಬಕಲ್ ಕ್ಯಾವಿಟಿ ಅನ್ನೋದು ಯಾವ ಸೆಗ್ಮೆಂಟ್ ಇಂದ ಸ್ಟಾರ್ಟ್ ಆಗ್ತದೆ, ಫ್ರಮ್ ಫಸ್ಟ್ ಟು ಥರ್ಡ್. ಸೊ ಇಮ್ಮಿಡಿಯೇಟ್ ಆಗಿ ಮೌತ್ ಆದ್ಮೇಲೆ ಒಂದನೇ ಸೆಗ್ಮೆಂಟ್ ಬರುತ್ತೆ ಪೆರಿಸ್ಟೋಮಿಯಂ. ಆ ಪೆರಿಸ್ಟೋಮಿಯಂ ಇಂದ ಮೂರನೇ ಸೆಗ್ಮೆಂಟ್ ವರೆಗೂ ಏನಾಗಿರ್ತದೆ, ನಾವು ಯಾವ ಭಾಗ ನೋಡ್ತೀವಿ, ಬಕಲ್ ಕ್ಯಾವಿಟಿಯನ್ನ ನೋಡ್ತೇವೆ. ಅಂಗಳ ಏನು ನಾಲಿಗೆ ಇರ್ತದಲ್ಲ ಮೌತ್, ಅದರ ಕೆಳ ಭಾಗವನ್ನ ನಾವು ಬಕಲ್ ಕ್ಯಾವಿಟಿ ಅಂತ ಕರಿತೇವೆ. ಅದು ಇನ್ ಬಿಟ್ವೀನ್ 1 to 3 ಅಂತ ಕರಿತೀವಿ. ಥರ್ಡ್ ಸೆಗ್ಮೆಂಟ್, 1ರಿಂದ 3ನೇ ಸೆಗ್ಮೆಂಟ್ ವರೆಗೂ ಬಕಲ್ ಕ್ಯಾವಿಟಿ ಏನಾಗಿದೆ, ಆಕ್ಯುಪೈ ಮಾಡ್ಕೊಂಡಿದೆ. ದೆನ್ ಫಾಲೋಡ್ ಬೈ ಫ್ಯಾರಿಂಕ್ಸ್. ಮುಂದುವರೆದು ಯಾವ ಭಾಗ ನೋಡ್ತೀವಿ ಬಕಲ್ ಕ್ಯಾವಿಟಿ ಆದಾಗ, ಫ್ಯಾರಿಂಕ್ಸ್ ಅಂತ ನೋಡ್ತೇವೆ. ಫ್ಯಾರಿಂಕ್ಸ್ ಎಲ್ಲಿವರೆಗೂ ರನ್ ಆಗಿದೆ, ಸೊ ಫ್ರಮ್ 4th to 5th, ಎಲ್ಲಿವರೆಗೂ 4th to 5th, ದಟ್ ಈಸ್ 4th and 5th ಸೆಗ್ಮೆಂಟ್ ಆಫ್ ದಿ ಬಾಡಿ. ದೇಹದ 4 ಮತ್ತು 5ನೇ ಸೆಗ್ಮೆಂಟ್ ನಲ್ಲಿ ನಾವು ಹೊರಭಾಗದಲ್ಲಿ ಕೌಂಟ್ ಮಾಡಿದಾಗ 4 ಮತ್ತು 5ನೇ ಸೆಗ್ಮೆಂಟ್, ಅದರ ಒಳಗಡೆ ನಾವು ಅಲ್ಲೇನ್ ನೋಡ್ತೀವಿ, ಬಾಡಿ ಒಳಗಡೆ ಏನಿದೆ, ಯಾವ ಒಂದು ಭಾಗ ನೋಡ್ತೀವಿ ನಾವು ಡೈಜೆಸ್ಟಿವ್ ಸಿಸ್ಟಮ್ ನ, ಫ್ಯಾರಿಂಕ್ಸ್ ಅನ್ನ ನೋಡ್ತೀವಿ. ಫ್ಯಾರಿಂಕ್ಸ್ ಅನ್ನ, ದಟ್ ಈಸ್ ಎ ಸ್ಪೇಸ್ ಅಂತ ಕರಿತೀವಿ. ದಟ್ ಈಸ್ ಎ ಸ್ಪೇಸ್, ಒಂದು ಸ್ಪೇಸ್, ಅದು ಜಾಗ, ಅದು ಥ್ರೂ ವಿಚ್ ದಿ ಫುಡ್ passes or moves ಅಂತ ಕರಿತೇವೆ. ಅದರ ಮೂಲಕ ಆಹಾರ ಏನಾಗುತ್ತೆ, ಒಳಭಾಗಕ್ಕೆ ಏನಾಗುತ್ತೆ, ಮೂವ್ ಆಗ್ತದೆ. ದಟ್ ಈಸ್ ಫ್ಯಾರಿಂಕ್ಸ್ ಅಂತ ಕರಿತೇವೆ. ಫ್ಯಾರಿಂಕ್ಸ್ ಫಾಲೋಡ್ ಬೈ ಈಸೋಫೇಗಸ್, ಅನ್ನನಾಳ. ಅದರ ನಂತರ ಬರುವಂತಹ ರಚನೆ ಯಾವುದು, ಈಸೋಫೇಗಸ್, ಅನ್ನನಾಳ ಅಂತ ಕರಿತೇವೆ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಈ ಅನ್ನನಾಳ, ಈಸೋಫೇಗಸ್? ಫ್ರಮ್ 5th to 7th ಸೆಗ್ಮೆಂಟ್, ಬಾಡಿ ಸೆಗ್ಮೆಂಟ್. 5, 6, 7 ಈ 3 ಸೆಗ್ಮೆಂಟ್ ಏನಿದೆ, ಒಳಭಾಗ ನಾವು ಡಿಸೆಕ್ಟ್ ಮಾಡಿ ನೋಡಿದಾಗ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಯಾವ ಭಾಗ ಕಾಣ್ತೀವಿ ನಾವು, ಈಸೋಫೇಗಸ್ ಅನ್ನ ನೋಡ್ತೀವಿ. ಈಸೋಫೇಗಸ್ ಅಂದ್ರೆ ಅನ್ನನಾಳ. ಸೊ ದಟ್ ಆಕ್ಯುಪೈಸ್ ದಿ 5th, 6th and 7th segment of the body, that is esophagus. Then next part ಏನಿದೆ, ನೆಕ್ಸ್ಟ್ ಪಾರ್ಟ್, ಅದರ ನಂತರದ ಏನ್ ನೋಡ್ತೀವಿ ನಾವು, ಗಿಜರ್ಡ್ ಅನ್ನುವಂತಹ ಭಾಗವನ್ನ ನೋಡ್ತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಈ ಗಿಜರ್ಡ್ ಹೇಗೆ ಅಂದ್ರೆ, ಒಂದು ರೀತಿನಲ್ಲಿ ನಿಮ್ಮ ಮನೇಲಿ ಏನು ಮಿಕ್ಸಿ ಇದೆಯಲ್ಲ ಆ ಟೈಪ್ ಅಲ್ಲಿ ಇರುತ್ತೆ, ಮಿಕ್ಸರ್ ಗ್ರೈಂಡರ್ ಟೈಪ್ ಅಲ್ಲಿ ಇರ್ತದೆ. ಇದ್ರ ಕೆಲಸ ಏನು ಅಂದಾಗ, ಗಿಜರ್ಡ್ದು ಏನು ಅರ್ಥವರ್ಮ ತಗೊಂಡಂತಹ ಘನ ರೂಪದ ಆಹಾರ ಏನಾಗಿದೆ, ಇಲ್ಲಿಂದ ಬಕಲ್ ಕ್ಯಾವಿಟಿಯಿಂದ ಫ್ಯಾರಿಂಕ್ಸ್, ಫ್ಯಾರಿಂಕ್ಸ್ ಇಂದ ಈಸೋಫೇಗಸ್, ಈಸೋಫೇಗಸ್ ಇಂದ ಗಿಜರ್ಡಿಗೆ ಬರ್ತದೆ. ಗಿಜರ್ಡಿಗೆ ಬಂದು ಕ್ರಶ್ ಆಗ್ತದೆ. ಅಲ್ಲೇನಾಗುತ್ತೆ, ಈ ತರ ನೀವು ಮಿಕ್ಸಿಗೆ ಹಾಕಿದಾಗ ಏನು ಹಾಕಿರುವಂತ ಪದಾರ್ಥ ಎಲ್ಲ ಏನಾಗುತ್ತೆ, ಚೆನ್ನಾಗಿ ಗ್ರೈಂಡ್ ಆಗಿ ಫೈನ್ ಪೇಸ್ಟ್ ಆಗ್ತದೆ. ಅದೇ ತರ ಅದು ತೆಗೆದುಕೊಂಡಂತ ಆಹಾರ ಗಿಜರ್ಡಿಗೆ ಬಂದಾಗ ಏನಾಗುತ್ತೆ, ಕ್ರಶ್ ಆಗ್ತದೆ. ಸೊ ದಟ್ ಹೆಲ್ಪ್ಸ್ ಟು ಕ್ರಶ್ ದಿ ಸಾಲಿಡ್ ಪಾರ್ಟಿಕಲ್ಸ್ ಆಫ್ ಫುಡ್. ಆ ಘನ ರೂಪದ ಆಹಾರವನ್ನ ಏನ್ ಮಾಡುತ್ತೆ, ಕ್ರಶ್ ಮಾಡುತ್ತದು. ಅದನ್ನೆಲ್ಲವನ್ನ ಕೂಡ ಏನ್ ಮಾಡ್ತದೆ, ಮಿಕ್ಸಿಗೆ ಹಾಕಿದ್ರೆ ಹೆಂಗ್ ಗ್ರೈಂಡ್ ಮಾಡುತ್ತೋ ಆ ತರ ಗ್ರೈಂಡ್ ಮಾಡ್ಕೊಡ್ತದೆ. ದಟ್ ಈಸ್ ಗಿಜರ್ಡ್ ಅಂತ ಕರಿತೇವೆ. ಎಲ್ಲಿ ಬರುತ್ತೆ ಗಿಜರ್ಡ್ ಬಾಡಿ, ಇದರಲ್ಲಿ 8th and 9th ಸೆಗ್ಮೆಂಟ್ ಆಫ್ ದಿ ಬಾಡಿ. ಸೊ ನಾವು 8 ಮತ್ತು 9ನೇ ಸೆಗ್ಮೆಂಟ್ ನ ಒಳಭಾಗದಲ್ಲಿ ಡಿಸೆಕ್ಟ್ ಮಾಡಿದಾಗ ಅರ್ಥವರ್ಮನ್ನ, ಅಲ್ಲಿ ಯಾವ ಪೋರ್ಷನ್ ನೋಡ್ತೀವಿ ನಾವು, ಗಿಜರ್ಡ್ ಅನ್ನ ನೋಡ್ತೀವಿ. ಇಲ್ಲಿ ಆ ಘನ ರೂಪದ ಆಹಾರ ಏನಾಗ್ತದೆ, ಕ್ರಶ್ ಆಗುತ್ತೆ. ಅಲ್ಲಿ ಅರ್ಥ ಆಗ್ತಿದೆಯಲ್ಲ, ಎಲ್ಲವೂ ಕೂಡ ಗ್ರೈಂಡ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್, ಸೊ ದಟ್ ಗ್ರೈಂಡೆಡ್ ಫುಡ್ ಎಂಟರ್ಸ್ ಟು ದಿ ನೆಕ್ಸ್ಟ್ ಪಾರ್ಟ್, ಸ್ಟಮಕ್, ಫಾಲೋಡ್ ಬೈ ಗಿಜರ್ಡ್. ಮುಂದೆ ಗಿಜರ್ಡ್ ಇಂದ ನಂತರ ಏನಾಗುತ್ತೆ, ಕ್ರಶ್ಡ್ ಮಟೀರಿಯಲ್ ಇದೆಯಲ್ಲ, ಫುಡ್ ಮಟೀರಿಯಲ್, ಸೊ ಪಾಸಸ್ ಟು ದಿ ಸ್ಟಮಕ್ ಪಾರ್ಟ್, ಜಠರಕ್ಕೆ ಬರುತ್ತೆ. ಮುಂದೆ ಏನಾಗುತ್ತದು, ಜಠರಕ್ಕೆ ಬರ್ತದೆ. ಹಾಗಾದ್ರೆ ಜಠರ ಎಲ್ಲಿಂದ ಎಲ್ಲಿವರೆಗೂ ಆಕ್ಯುಪೈ ಆಗಿದೆ ಅಂದಾಗ, ಇನ್ ಬಿಟ್ವೀನ್ 9th to 14th
ದಿ ಬಾಡಿ. 9ನೇ ಸೆಗ್ಮೆಂಟ್ ಇಂದ ಪ್ರಾರಂಭವಾಗಿ 14ನೇ ಸೆಗ್ಮೆಂಟ್ ವರೆಗೂ ಜಠರವನ್ನ ನಾವು ನೋಡ್ತೇವೆ, ಆ ಭಾಗವನ್ನ ನೋಡ್ತೇವೆ. ಅಷ್ಟು ಭಾಗವನ್ನ ಜಠರ ಆಕ್ಯುಪೈ ಮಾಡ್ಕೊಂಡಿದೆ. ನಾವು ಅದನ್ನ ಸ್ಟೊಮಕ್ ಅಂತ ಕರಿತೇವೆ. ಹಿಯರ್ ಇನ್ ಸ್ಟೊಮಕ್ we can say some calciferous glands. ಸ್ಟೊಮಕ್ ಅಲ್ಲಿ ಏನ್ ನೋಡ್ತೀವಿ ನಾವು, ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್ ಇದೆ, ಗ್ರಂಥಿಗಳಿದೆ. ಆ ಗ್ರಂಥಿಗಳಿಗೆ ಏನಂತ ಕರಿತೀವಿ, ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಏನು ಕೆಲಸ ಈ ಗ್ರಂಥಿಗಳದು, ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್ದು? ಸೊ ದೇ ಸೆಕ್ರೇಟ್ ಎ ಕೈಂಡ್ ಆಫ್ ಮ್ಯೂಕಸ್. ಏನ್ ಸೆಕ್ರೇಟ್ ಮಾಡುತ್ತೆ? ಒಂದ್ ರೀತಿ ದ್ರವವನ್ನು ಸೆಕ್ರೇಟ್ ಮಾಡುತ್ತೆ ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್. ಯಾಕೆ? ಈ ಘನ ರೂಪದ ಆಹಾರ ಇದೆಯಲ್ಲ, ಸೊ ದಟ್ ಕ್ರಶ್ಡ್ ಫುಡ್ ಮಿಕ್ಸ್ಡ್ ಥರೋಲಿ ವಿತ್ ದಟ್ ಜ್ಯೂಸ್. ಅದ್ರ ಜೊತೆಗೆ ಏನಾಗುತ್ತೆ, ಥರೋಲಾಗಿ ಏನಾಗುತ್ತೆ, ಅದು ಮಿಕ್ಸ್ ಆಗ್ತದೆ, ಮಿಕ್ಸ್ ಅಪ್ ಆಗ್ತಾ ಹೋಗ್ತದೆ. ಅಲ್ಲಿಗೆ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಸ್ಮೂತ್ ಆಗ್ತಾ ಬರುತ್ತೆ ಆ ಫುಡ್. ಸಾಲಿಡ್ ಇಂದ ಲಿಕ್ವಿಡ್ ಸ್ಟೇಟಿಗೆ ಏನಾಗುತ್ತೆ, ಸ್ವಲ್ಪ ಸೆಮಿ ಲಿಕ್ವಿಡ್ ಅಂತ ಹೇಳ್ತೇವೆ, ಆ ಸ್ಟೇಟಿಗೆ ಬರುತ್ತೆ. ಎಲ್ಲಿ? ಇನ್ ಸ್ಟೊಮಕ್ ವಿತ್ ದಿ ಹೆಲ್ಪ್ ಆಫ್ ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್, ಆ ಗ್ರಂಥಿಗಳ ಮೂಲಕ. So that food passes or moves to the next part, intestine. Next part ಯಾವುದು? intestine. ಇಲ್ಲಿಂದ ಏನ್ ಮಾಡುತ್ತೆ, ಕರುಳಿನ ಭಾಗಕ್ಕೆ ಬರ್ತದೆ. So intestine part, this one is large part of the digestive system, starts from 15th segments and ends with the anus. ನೋಡಿ ಎಷ್ಟು ದೊಡ್ಡದಿದೆ. 15ನೇ ಸೆಗ್ಮೆಂಟ್ ಇಂದ ಪ್ರಾರಂಭವಾಗುತ್ತೆ ಕರುಳಿನ ಭಾಗ, ಇಂಟೆಸ್ಟೈನಲ್ ಪಾರ್ಟ್. ಎಲ್ಲಿ ಕೊನೆಗೊಳ್ಳುತ್ತದು? ಏನು ಬಾಡಿಯಲ್ಲಿ ಕೊನೆಗೊಳ್ಳುತ್ತೋ ಲಾಸ್ಟ್ ಸೆಗ್ಮೆಂಟ್ ಏನಸ್ ಅಂತ ಕರ್ವನ ಓಪನಿಂಗು. ಸೊ ಆ ಓಪನಿಂಗ್ ವರ್ಗು ಏನಾಗಿದೆ, ಅದು ಮುಂದುವರೆದಿದೆ, ಎಕ್ಸ್ಟೆಂಡ್ ಆಗಿರುವಂಥದ್ದು. ಯಾವುದು? ಕರುಳಿನ ಭಾಗ. Here we can see a type of glands or nothing but a structure, a special type of structure. You can see in intestinal part of the body. So that structure named as ಟಿಫ್ಲೋಝೋಲ್. ಏನಂತ ಕರಿತೀವಿ ಅದನ್ನ? ಟಿಫ್ಲೋಝೋಲ್ ಅಂತ ಕರಿತೇವೆ. ಸೊ TYPHLOSOLE, ಟಿಫ್ಲೋಝೋಲ್ ಅಂತ ಕರಿತೀವಿ. ಒಂದು ಸ್ಪೆಷಲ್ ಫೋಲ್ಡಿಂಗ್, ಅದು ನಥಿಂಗ್ ಬಟ್ ಎ ಫೋಲ್ಡಿಂಗ್. ಒಂದು ರೀತಿ ಏನಾಗಿರುತ್ತೆ, ಮಡಿಕೆ ಆಕಾರದಲ್ಲಿರುವಂತಹ ರಚನೆಯನ್ನ ನಾವು ಆ ಕರುಳಿನ ಭಾಗದಲ್ಲಿ ನೋಡ್ತೀವಿ, ಇಂಟೆಸ್ಟೈನಲ್ ಪಾರ್ಟ್ ಅಲ್ಲಿ ನೋಡ್ತೇವೆ. ಸೊ ದಿ ಮೇನ್ ಫಂಕ್ಷನ್ ಆಫ್ ದಿಸ್ ಸ್ಟ್ರಕ್ಚರ್, folded structure, is absorption. ಏನಿದ್ರದ್ದು ಮುಖ್ಯ ಕೆಲಸ? ಹೀರಿಕೊಳ್ಳುವಿಕೆ. ಏನ್ ಮಾಡುತ್ತೆ, ಒಂದು ಇದರಲ್ಲಿ ಆರ್ಡರ್ ಬಂದಿರತಕ್ಕಂಥ ಫುಡ್ ಏನಿದೆ, ಸಾಲಿಡ್ ಇಂದ ಲಿಕ್ವಿಡ್ ಬರ್ತಾ ಇದೆ, ಅದು ಫುಡ್ ಒಂದು ಸೆಮಿ ಲಿಕ್ವಿಡ್. ಸೊ ಆ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಫುಡ್ ಏನ್ ಮಾಡುತ್ತೆ, ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ. ದಿ ಮೇನ್ ಫಂಕ್ಷನ್ ಆಫ್ ಟಿಫ್ಲೋಝೋಲ್, ದಟ್ ಈಸ್ ಫೋಲ್ಡೆಡ್ ಸ್ಟ್ರಕ್ಚರ್, ಈಸ್ ಅಬ್ಸಾರ್ಪ್ಷನ್. ದಟ್ ಇನ್ಕ್ರೀಸಸ್ ಅಬ್ಸಾರ್ಪ್ಷನ್ ಅಂತ ಕರಿತೇವೆ. ದಟ್ ಈಸ್ ಏನ್ ಮಾಡುತ್ತೆ, ಆ ಒಂದು ಹೀರಿಕೊಳ್ಳುವಿಕೆನ ಏನ್ ಮಾಡುತ್ತದು, ಹೆಚ್ಚು ಮಾಡ್ತದೆ. ಇನ್ಕ್ರೀಸಿಂಗ್ ದಿ ಕೆಪಾಸಿಟಿ ಆಫ್ ಅಬ್ಸಾರ್ಪ್ಷನ್. ಹೀರಿಕೊಳ್ಳುವಂತಹ ಗುಣವನ್ನ ಏನ್ ಮಾಡುತ್ತೆ, ಹೆಚ್ಚು ಮಾಡ್ತಾ ಹೋಗುತ್ತೆ. ಈ ಒಂದು ಟಿಫ್ಲೋಝೋಲ್ ಅಂತ ಕರಿತೇವೆ. ಪ್ರೆಸೆಂಟ್ ಇನ್ ದಿ ಇಂಟೆಸ್ಟೈನಲ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್. Coming to the next one, that one is the last part of the intestine. Here the digested food already so circulate to different parts of the body. Then undigested food particle that is in solid state so expels through an exterior opening called anus. ಸೊ ಡೈಜೆಸ್ಟೆಡ್ ಫುಡ್ ಮಟೀರಿಯಲ್ ಎಲ್ಲ ಏನಾಗುತ್ತೆ, ನಂತರ ಸರ್ಕ್ಯುಲೇಷನ್ಗೆ ಹೋಗ್ತದೆ, ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಕೂಡ ಸರ್ಕ್ಯುಲೇಟ್ ಆಗ್ತದೆ. ಸೊ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಏನು ಉಳಿಯುತ್ತೆ, ಆ ವೇಸ್ಟ್, ನೈಟ್ರೋಜನಸ್ ವೇಸ್ಟ್ ಇನ್ ದ ಸೆನ್ಸ್.
ಸೊ ಆ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗತ್ತೆ, ಬಾಡಿಯಿಂದ ಹೊರ ಹಾಕಲ್ಪಡುತ್ತೆ. ಯಾವುದರ ಮೂಲಕ? ಏನಸ್ ಅಂತ ಲಾಸ್ಟ್ ಒಂದು ಓಪನಿಂಗ್ ಇದೆಯಲ್ಲ, ಎಂಡ್ ಎಕ್ಸ್ಟೀರಿಯರ್ ಓಪನಿಂಗ್ ಅಂತ ಕರಿತೀವಿ, ಔಟ್ಸೈಡ್ ಅಲ್ಲಿ ಇರುವಂತದ್ದು. ಆ ಓಪನಿಂಗ್ ನ ಮುಖಾಂತರ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ಎಕ್ಸ್ಪೆಲ್ಸ್ ಔಟ್, ಹೊರಗಡೆ ಬರ್ತದೆ. ಸೊ ದಿಸ್ ಈಸ್ ದಿ mechanism of a digestive system in earthworm. ಅರ್ಥವರ್ಮ್ ಅಲ್ಲಿ ನೋಡುವಂತಹ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ಜೀರ್ಣಾಂಗ ವ್ಯೂಹ ಏನಿದೆ, ಈ ರೀತಿಯಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೆ. ಸೊ ಇದು ತಿನ್ನುವಂತಹ ಆಹಾರ ಯಾವುದು? ಘನರೂಪದು. ಯಾವುದು ಘನರೂಪ ಅಂದಾಗ? ಮಣ್ಣು ಮತ್ತು ಡಿಕೇಡ್ ಲೀವ್ಸ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಮ್ಯಾಟರ್. ಕೊಳೆತಂತಹ, ಡಿಕೆ ಅಂತಂದ್ರೆ ಕೊಳೆತಂತಹ ಎಲೆ, ಅದರ ಒಂದು ಸಣ್ಣ ಸಣ್ಣ ಕಡ್ಡಿಗಳು, ಮಣ್ಣು, ಇದನ್ನೆಲ್ಲ ಆಹಾರವಾಗಿ ತಗೊಳುತ್ತದು, ಘನರೂಪದ ಆಹಾರವಾಗಿ ತಗೊಳುತ್ತೆ. ತಗೊಂಡು ಆ ಏನು ಕೊಳೆತಿರ್ತಕ್ಕಂಥ ಎಲೆ ಇದೆಯಲ್ಲ, ಅಲ್ಲಿ ನಾವು ಅದಕ್ಕೂ ಫೈನಲಿ ದಟ್ ಟರ್ನ್ಸ್ ಟು ಹ್ಯೂಮಸ್ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಪುಡಿ ಪುಡಿ ಪೌಡರ್ ಟೈಪ್, ಪೇಸ್ಟ್ ಟೈಪ್ ಆಗಿರ್ತದೆ, ಹ್ಯೂಮಸ್ ಅಂತ ಕರಿತೀವಿ. ಅದರಲ್ಲಿ ಹ್ಯೂಮಿಕ್ ಆಸಿಡ್ ಇರ್ತದೆ. ಸೊ ಇಂಥದ್ದನ್ನ ಆಹಾರವಾಗಿ ತೆಗೆದುಕೊಂಡಾಗ ಒಳಗಡೆ ಹೋದಾಗ ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್ ಇರುತ್ತೆ. ಅದು ಆ ಬಿಗ್ ಪಾರ್ಟಿಕಲ್ಸ್ ಎಲ್ಲ ಏನ್ ಮಾಡ್ತದೆ, ಕನ್ವರ್ಟೆಡ್ ಇಂಟು, ದಟ್ ಈಸ್ ಬ್ರೇಕ್ ಡೌನ್ ಆಫ್ ಬಿಗ್ ಪಾರ್ಟಿಕಲ್ಸ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಬೈ ದಿ ಕ್ಯಾಲ್ಸಿಫೆರಸ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದಿ ಸ್ಟೊಮಕ್. ಸ್ಟೊಮಕ್ ಅಲ್ಲಿ ಆಗ್ತದೆ. ದೆನ್ ಬಿಫೋರ್ ದಟ್ ಗಿಸರ್ಡ್ ಇಸ್ ದೇರ್. ಗಿಸರ್ಡ್ ಇದೆ ಅಲ್ಲಿ. ಆ ಗಿಸರ್ಡ್ ಅಲ್ಲೆಲ್ಲ ಗ್ರೈಂಡಿಂಗ್ ಆಗ್ತದೆ. ಅದು ಏನಾಗ್ತದೆ ಅಲ್ಲಿ? ಗ್ರೈಂಡ್ ಆಗ್ತದೆ. ಗ್ರೈಂಡ್ ಆಗಿ ನೆಕ್ಸ್ಟ್ ಎಲ್ಲಿಗೆ ಬರ್ತದೆ? ಅದು ಸ್ಟೊಮಕ್ಕಿಗೆ ಬರ್ತದೆ. ಸ್ಟೊಮಕ್ಕಿಗೆ ಬಂದು ನಂತರ ಇಂಟೆಸ್ಟೈನಿಗೆ ಬರುತ್ತೆ. ಅಲ್ಲಿಗೆ ಏನಾಗುತ್ತೆ? ಸೊ ದಿ ಡೈಜೆಷನ್ ಪ್ರೋಸೆಸ್ ಈಸ್ ಕಂಪ್ಲೀಟೆಡ್. ಇಂಟೆಸ್ಟೈನಲ್ ಪಾರ್ಟ್ ಅಲ್ಲಿ ಏನಾಗುತ್ತೆ? ಕಂಪ್ಲೀಟ್ ಆಗ್ತದೆ. ಹಾಗೆ ಕಂಪ್ಲೀಟ್ ಆದ್ಮೇಲೆ ಉಳಿದಂತಹ ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ಸ್ ಏನಿದೆ, ಸೊ ದಟ್ ರಿಮೂವ್ ಫ್ರಮ್ ಏನಸ್ನ ಮುಖಾಂತರ ಏನಾಗುತ್ತೆ? ಹೊರಗೆ ಬರುತ್ತೆ. ಸೊ ಆ ಏನು ನೈಟ್ರೋಜಿನಸ್ ವೇಸ್ಟ್ ಇದೆ, ವೇಸ್ಟ್ ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ಸ್ ಏನಿದೆ, ಸೊ ದಟ್ ಈಸ್ ವೆರಿ ಗುಡ್ ಫರ್ಟಿಲೈಸರ್ ಅಂತ ಕರಿತೇವೆ. ಒಂದು ಅತ್ಯುತ್ತಮ ಸಾವಯವ ಗೊಬ್ಬರ, ಅದು ಆರ್ಗ್ಯಾನಿಕ್ ಫರ್ಟಿಲೈಸರ್. ನೀವು ನೋಡಿದ್ದೀರಾ, ಎರೆಹುಳು ಗೊಬ್ಬರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ಸಾವಯವ ಗೊಬ್ಬರವಾಗಿ. ಸೊ ದಟ್ ಕಂಟೈನ್ಸ್ ರಿಚ್ ಕಂಟೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ಭಾಳ ಹೊಂದಿರುತ್ತೆ. ಅದು ಪೊಟ್ಯಾಶ್ ಇರ್ಬೋದು, ಸಲ್ಫರ್ ಇರ್ಬೋದು, ನೈಟ್ರೋಜನ್ ಇರಬಹುದು. ಸೊ ಈ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ಸನ್ನು ಬಹಳವಾಗಿ ಹೊಂದಿರುತ್ತೆ, ಒಳ್ಳೆ ಪ್ರಪೋರ್ಷನಲ್ ಹೊಂದಿರ್ತದೆ. ಹಾಗಾಗಿ ಅದೊಂದು ಗುಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಸಾವಯವ ಗೊಬ್ಬರ ಅಂತ ಹೇಳಿ ಅದನ್ನು ಹೆಚ್ಚು ಬಳಕೆ ಮಾಡ್ತಾರೆ. ಅಗ್ರಿಕಲ್ಚರ್ ಫೀಲ್ಡಲ್ಲಿ, ಏನು ಕೃಷಿಯಲ್ಲಿ ಅತ್ಯುತ್ತಮವಾಗಿ ಅದನ್ನು ಬಳಸ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ದಿ ಬ್ರೀಫ್ summary of digestive system of earthworm. ಈ ಜೀರ್ಣಾಂಗ ವ್ಯೂಹವನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ಐ ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಇನ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದನ್, ಗುಡ್ ಬೈ.